ಸುವರ್ಣ. ದಟ್ಸ್ ಫೈನ್. ಬಟ್ ನಾನು ಶ್ಯಾಮ್ ಅವ್ರ ಜೊತೆ ಶೋ ಕೊಡೋಕೆ ಆಗ್ತಿಲ್ಲ. ಅವ್ರು ತುಂಬ ಬ್ಯುಸಿ ಇದ್ದಾರೆ. ಬೇಕಾದ್ರೆ ನೀವೇ ಒಂದ್ಸರಿ ಅವ್ರಿಗೆ ಕಾಲ್ ಮಾಡಿ ಹೇಳ್ಕೊಂಬಿಡಿ. ಆ್ಯಂಡ್ ಇದ್ರ ಬಗ್ಗೆ ನಾನು ಏನೂ ಜಾಸ್ತಿ ಹೇಳೋಕ್ಕಾಗಲ್ಲ. ಐ ಆಮ್ ರಿಯಲಿ ಸಾರಿ. ಬಾಯ್. ಶ್ಯಾಮಂಗೆ ಡ್ಯಾನ್ಸ್ ಹೇಳ್ಕೊಟ್ಟು ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ. ಅವ್ನು ನನ್ನ ಜೊತೆನೇ ಇರಬೇಕು ಅಂತಾರಲ್ಲ, ಎಲ್ಲ ಕಡೆ ಅವನು ಕರ್ಕೊಂಡು ಹೋಗಕ್ಕಾಗತ್ತಾ? ನೋಡಿದ್ಯಾ, ಶ್ಯಾಮ್ ನಿನ್ ಜೊತೆಗಿದ್ರೇನೆ ನಿನ್ ಕರಿಯರ್ಗೂ ಹೆಲ್ಪ್ ಆಗುತ್ತೆ. ಇಬ್ರು ಸೇರ್ಕೊಂಡು ಇನ್ನಷ್ಟು ಎತ್ತರಕ್ಕೆ ಬೆಳಿಬೋದಾ? ಅಲ್ಲ, ಸಂಬಂಧಗಳನ್ನು ಈ ರೀತಿ ಅಳಿಯೋದು ತಪ್ಪು. ಆದರೂ ಹೇಳಿದೆ, ಅವನು ಜೀವನ ಎಲ್ಲ ನಿನ್ನ ಜೊತೆಗಿದ್ರೆ ನಿನ್ಗೇನು ತೊಂದರೆ ಆಗಲ್ಲ, ನಿನ್ನ ಕರಿಯರ್ಗೂ ಅಡ್ಡಿ ಆಗಲ್ಲ, ಬದಲಾಗಿ ಹೆಲ್ಪ್ ಆಗುತ್ತೆ. ನಾನು ಹೇಳೋದ್ರಲ್ಲಿ ಅರ್ಥ ಇಲ್ಲ ಅನಿಸುತ್ತಾ? ಯೋಚನೆ ಮಾಡು. ಶ್ಯಾಮ್ ನನ್ನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ನಂಗೆ ಯಾವ ಅಬ್ಜೆಕ್ಷನೂ ಇಲ್ಲ. ಬಟ್ ಇದನ್ನೇ ಇಟ್ಕೊಂಡು ಅವನ ಲೈಫ್ ಪಾರ್ಟ್ನರ್ ಆಗಬೇಕು ಅಂದರೆ ಹೇಗೆ? ಅದನ್ನು ನಾನು ಒಪ್ಪಕ್ಕಾಗತ್ತಾ? ಚಾನ್ಸೇ ಇಲ್ಲ. ಅವನೇನಿದ್ರು ನನ್ನ ಡ್ಯಾನ್ಸ್ ಪಾರ್ಟ್ನರ್ ಅಷ್ಟೇ. ಆದರೆ ಈ ಸಲ ಶೋ ಕೇಳ್ತಾ ಇರೋದು ಚಿತ್ರದುರ್ಗದಲ್ಲಿ. ಅಲ್ಲಿ ಹೋದರೆ ಮತ್ತೆ ನನ್ನ ಮನಸ್ಸು ವೀಕ್ ಆಗುತ್ತೆ. ನಂಗೆ ತೇಜ ಬೇಕು ಅನ್ನಿಸ್ತಾನೆ. ಅಥವಾ ಮದುವೆ ಆಗದೇನು ನಾನು ಎಷ್ಟು ಚೆನ್ನಾಗಿ ಬದುಕ್ತೀನಿ ಅಂತ ತೇಜನ್ ತೋರ್ಸಕ್ಕೆ ಇದೊಂದು ಚಾನ್ಸಾ? ಏನು ಮಾಡಲಿ? ರೆಡಿ ಆದ್ಯಾ ಪುಟ್ಟಿ? ಅಡುಗೆ ವಿಷಯ ಎಲ್ಲ ನಾನು ನೋಡ್ಕೋತೀನಿ. ನೀನು ಹೊರಗಡೆ ಹೋಗಿ ಬರಬೇಕು ಅಂದ್ಯಲ್ಲ, ಹೋಗ್ಬಾ. ನಾನು ಹೋಗ್ಬೇಕಾ? ಹ್ಞೂ, ನೀನು ತಾನೇ ಬೆಳಗ್ಗೆ ಹೇಳಿದ್ದು. ನಾನು ಹೇಳಿದ್ನಾ? ಹೌದು ಪುಟ್ಟಿ, ಹೊರಗಡೆ ಹೋಗಿ ಬರಬೇಕು ಅಂತ ನೀನೇ ಹೇಳಿದ ನೆನಪು ನನಗೆ. ಓ, ಅದು ಯಾವುದೋ ಆ ಲೆಟ್ರ್ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ನೀನು ಈ ವಿಷಯ ಮರೆತು ಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ನೋಡು ಮೇಘನ, ನಾನು ಮತ್ತೆ ಜ್ಞಾಪಿಸ್ತಾ ಇದ್ದೀನಿ, ಮಗು ಮಾಡ್ಕೋಬೇಕು ಅಂತ ನೀನು ಅಷ್ಟು ಆಸೆ ಪಡ್ತಾ ಇದೆಯಲ್ಲ, ಆದರೆ ಯಾವುದೋ ಬೇಡದೇ ಇರೋ ವಿಷಯಕ್ಕೆಲ್ಲ ನೀನು ತಲೆ ಕೆಡಿಸ್ಕೋತಾ ಇದೆಯಾ. ಮಗು ಮಾಡ್ಕೊಳ್ಳೋದು ಅಂದರೆ ಬರೀ ಹೊರೋದು ಹೆರೋದು ಅಷ್ಟೇ ಅಲ್ಲ. ಅದಕ್ಕೆ ಮೊದಲು ನಿನ್ನ ಮನಸ್ಸಿನ ಆರೋಗ್ಯ, ನಿನ್ನ ದೇಹದ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀನು ನಿನ್ನ ಗಂಡನ ಜೊತೆ ಯಾವಾಗಲೂ ಖುಷಿಯಾಗಿರಬೇಕು. ಒಂದ್ಸಲ ಯೋಚನೆ ಮಾಡು, ನೀನು, ನಿನ್ನ ಗಂಡ, ನಿನ್ನ ಮಗು, ಇದಕ್ಕಿಂತ ಇನ್ನೇನಾದರೂ ಇಂಪಾರ್ಟೆಂಟ್ ಆಗಿರೋದು ಇದೆಯಾ ಪುಟ್ಟಿ ನಿನಗೆ? ಇಲ್ಲ ತಾನೇ? ಬೇರೆ ಎಲ್ಲ ಸಿಲ್ಲಿ ಅನ್ಸುತ್ತೆ ಅಲ್ವಾ? ಅದಕ್ಕೆ ನೀನು ಬರೀ ನಿನ್ನ ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡು, ಓಕೆನಾ? ಆಯ್ತತ್ತೆ, ಇವಾಗ ಅರ್ಥ ಆಯ್ತು. ಅರ್ಥ ಆಯ್ತಾ? ಹಾಗಾದ್ರೆ ಸರಿ, ಮತ್ತೆ ಹೊರಡು. ಅಯ್ಯೋ, ನಾನು ಎಲ್ಲಿಗೆ ಹೋಗ್ತೀನಿ ಅಂದಿದ್ದೆ ಅನ್ನೋದೇ ನೆನಪಿಲ್ವಲ್ಲ. ನಿಜವಾಗ್ಲೂ ನಾನು ಹಾಗೆ ಹೇಳಿದ್ನಾ? ಆ ಸ್ವಾಮೀಜಿನ ನೋಡಬೇಕು ಅಂತ ಹೇಳಿದ ನೆನಪು ನನಗೆ. ಅವರೇನೋ ಮಠ ಸೇರ್ಕೋತಾರಂತಲ್ಲ, ಅವ್ರ ಮಠಕ್ಕೆ ಹೋಗೋಕ್ಕೆ ಮೊದಲು ನೀನೊಂದ್ಸಲ ಅವ್ರನ್ನ ನೋಡಬೇಕು ಅಲ್ವಾ? ಆಮೇಲೆ ನಿನಗೆ ಬೇಕಾದಾಗ ನೋಡಬೇಕು ಅಂದರೆ ಅವ್ರು ಸಿಗಬೇಕಲ್ಲ. ಒಳ್ಳೆ ಐಡಿಯಾನೇ. ಆದರೂ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ ನೆನಪೇ ಇಲ್ವಲ್ಲ ನನಗೆ. ಇರ್ಲಿ ಬಿಡಿ, ಹೋಗಿ ಬರ್ತೀನಿ. ಆದರೆ ನೀವು ಒಬ್ಬರೇ ಅಡುಗೆ ಮಾಡಬೇಕಾಗುತ್ತಲ್ಲ. ಅಯ್ಯೋಯ್ಯೋ, ಹೌದಲ್ಲ ಮೇಘನಾ, ಏನು ಮಾಡೋದು?
ಇಷ್ಟು ದಿನ ನೀನು ಮಾಡಿ ಹಾಕಿದ ಅಡುಗೆನೇ ನಾವು ಊಟ ಮಾಡಿದ್ದೀವಲ್ವಾ? ನಾನೆಲ್ಲ ನೋಡ್ಕೋತೀನಿ. ಗೋ 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 ಹೊರಡು. ಥ್ಯಾಂಕ್ಸ್ ಅತ್ತೆ. ಬಾಯ್ ಬಾಯ್. ಮೇಘನ ವಾಪಸ್ ಬರೋಷ್ಟೊತ್ತಿಗೆ ಉಳಿದಿರೋ ಲೆಟ್ರೆಲ್ಲ ಹುಡುಕ್ಬಿಡ್ಬೇಕಪ್ಪ. ನೀವು ಒಪ್ಕೊಳ್ಳೇಬೇಕು. ಐ ಆಮ್ ರಿಯಲಿ ಸಾರಿ ಫ್ರೆಂಡ್ಸ್, ಇಟ್ಸ್ ನಾಟ್ ಪಾಸಿಬಲ್. ನಾನು ಹೀಗೆ ಇರ್ತೀನಿ ಆ್ಯಂಡ್ ಹೀಗೆ ಸಂತೋಷವಾಗೂ ಇದ್ದೀನಿ ಕೂಡ. ದಯವಿಟ್ಟು ನನ್ನನ್ನು ಹೀಗೆ ಇರೋದಕ್ಕೆ ಬಿಟ್ಬಿಡಿ. ಮೋರ್ ಓವರ್ ನಾನು ಲೆಕ್ಚರರ್ ಆಗಿದ್ರು ಪ್ರಿನ್ಸಿಪಲ್ ಆಗಿದ್ರು ನಾವೆಲ್ಲ ದಿನ ಸಿಗ್ತಾನೆ ಇರ್ತಿರ್ತಾನೆ. ಇಟ್ ವೋಂಟ್ ಮೇಕ್ ಎನಿ ಡಿಫ್ರೆನ್ಸ್. ಏನು ವ್ಯತ್ಯಾಸ ಆಗಲ್ಲ. ಗೈಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಿ. ಮಿಸ್ಟರ್ ನಾಯಕ್ ಅವರು ನಮ್ಗಿಂತ ಸೀನಿಯರ್. ಸೊ ಏನು ನಡೀತಾ ಇದೆ ಇಲ್ಲಿ? ತೇಜಸ್ವಿ ಇಲ್ಲೇ ಕ್ಲಾಸ್ ತಗೊಂಡಿದ್ದೀರಾ? ಇಲ್ಲ ಸರ್. ಇಲ್ಲ ಸರ್, ಮಿಸ್ಟರ್ ತೇಜಸ್ವಿ ಅವರು ಪ್ರಿನ್ಸಿಪಲ್ ಆಗೋರು ಒಪ್ಕೊಳ್ಳೋವರೆಗೂ ನಾವು ಯಾರು ಕ್ಲಾಸಿಗೆ ಬರಲ್ಲ, ಕ್ಲಾಸ್ ನಡೆಯೋದಕ್ಕೂ ಬಿಡಲ್ಲ. ಮಿಸ್ಟರ್ ತೇಜಸ್ವಿ, ಒಂದು ಸೆಕೆಂಡ್. ಅಯ್ಯೋ, ಮಠ ಸೇರ್ಕೊಳ್ಳೋಕ್ಕೂ ಮುಂಚೆನೆ ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಟ್ರಾ? ಎಲ್ಲಿ ಹೋದ್ರು ಇವರು? ಹಲೋ, ಎಕ್ಸ್ಕ್ಯೂಸ್ ಮೀ. ಏನು? ಇಲ್ಲೊಬ್ರು ಸ್ವಾಮೀಜಿ ಇದ್ರಲ್ಲ, ಅವ್ರು ಎಲ್ಲಿ? ಅವರು ಮನೇಲಿದ್ದಾರೆ, ಅವ್ರಿಗೆ ಹುಷಾರಿಲ್ಲ. ಹೌದಾ? ಅವ್ರ ಮನೆ ಎಲ್ಲಿರೋದು? ಅವ್ರ ಮನೆ ಇದೇ ಆರೆಂಜ್ ಕಲರ್ ಮನೆ. ಇಲ್ಲಿ ಯಾರು ಇದ್ದಂಗೆ ಇಲ್ವಲ್ಲ? ಹಲೋ, ಇದರಿಂದ ಆಚೆ ಯಾರು ಹೋಗಂಗಿಲ್ಲ. ಯಾಕೆ? ಯಾಕೆ ಅಂದ್ರೆ ಸ್ವಾಮೀಜಿಗಳನ್ನ ಇವತ್ತು ಯಾರು ನೋಡಬಾರ್ದು, ಅದಕ್ಕೆ. ಹಂಗೆಲ್ಲ ಹೇಳಕ್ ನೀನ್ ಯಾವ ಊರಿನ ದೊಣ್ಣೆ ನಾಯಕನೋ? ಸ್ವಾಮೀಜಿ ನೋಡಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಏ ಹುಡುಗಿ, ಒಂದ್ಸತಿ ಹೇಳಿದ್ನ ಅರ್ಥ ಮಾಡ್ಕೋಬೇಕು. ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು. ಹೋಗಲ್ಲ ಅಂದ್ರೆ ಹೋಗಲ್ಲ ಕಡೋ. ನೀನ್ ಇವಾಗ ದಾರಿ ಬಿಟ್ಟಿಲ್ಲ ಅಂದ್ರೆ ಇವಾಗ ಪೊಲೀಸ್ನ ಕರಿತೀನಿ. ಏನ್ ಇವನಿಗೊಂದು ದೊಡ್ಡ ರೌಡಿ ಅನ್ಕೊಂಡ್ಬಿಟ್ಟಿದ್ದಾನೆ. ಮಾಡ್ತೀನಿ ನಿಂಗೆ. ಕೊಡಲ್ಲ ಫೋನ. ಏಯ್, ನನ್ ಫೋನ್ ಮುಟ್ಟಕ್ಕೆ ಎಷ್ಟು ಧೈರ್ಯ ನಿಂಗೆ? ಕೊಡು ಗೂಬೆ ನನ್ ಮಗ್ನೆ. ಕೊಡಲ್ಲ ಅಂದ್ರೆ ಕೊಡಲ್ಲ. ಏನ್ ಮಾಡ್ತೀಯಾ? ಕೊಟ್ಟಿಲ್ಲ ಅಂದ್ರೆ ನೋಡಿ. ಆದಿ ಅಣ್ಣ, ಏನೋ ಗಲಾಟೆ ಇದು? ಓ ಮಾವ, ಸರಿಯಾದ ಸಮಯಕ್ಕೆ ಬಂದ್ರಿ. ಅಯ್ಯೋ ಸಾರಿ, ನಾನ್ ನಿಮ್ಮನ್ನ ಮಾವ ಅಂತ ಕರಿಬೋದಾ? ನಿನಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೋ ಹಾಗೆ ಕರಿಯಮ್ಮ. ಏನಿದು ನೀನು ಈ ಕಡೆ? ಅದು ಸ್ವಾಮೀಜಿ ಮಠ ಸೇರೋಕ್ಕೂ ಮುಂಚೆ ಅವರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪಾಪ ಅವ್ರಿಗೆ ಹುಷಾರ್ ಬೇರೆ ಇಲ್ವಂತಲ್ಲ, ಅದಕ್ಕೆ. ಗುಡ್, ವೆರಿ ಗುಡ್. ಈ ಹುಡುಗಿ ಬಂದು ನಾನು ಸಿಕ್ಕಾಕೊಂಡಲ್ಲ. ಈಗ ನಾನು ಇವಳನ್ನು ತಡೆದ್ರೆ ನಾನು ಇಲ್ಲಿ ಕಾವಲು ನಿಂತಿದ್ದೀನಿ ಅಂತ ಇವಳ ಅಪ್ಪಂಗೆ ಹೋಗಿ ಹೇಳ್ತಾಳೆ. ಈಗ ನಾನು ಸುಮ್ಮನಿರೋದೇ ಒಳ್ಳೆಯದು. ಸರಿ, ನೀವೇನೋ ಟೆನ್ಷನ್ನಲ್ಲಿ ಇದ್ದೀರಾ ಅನ್ಸುತ್ತೆ. ನಾನು ಹೋಗ್ತೀನಿ. ನೀವು ಸಿಕ್ಕಿದ್ರಿ ಅಂತ ಆಮೇಲೆ ಸಾವಿತ್ರತೆಗೆ ಹೇಳ್ತೀನಿ. ಬಾಯ್. ಬಾಯ್ ಪುಟಾಣಿ, ಗುಡ್ ಬಾಯ್. ಏನಣ್ಣ ನೀವು ಈ ಚಿನ್ಕುರುಳಿನ ಅಷ್ಟು ಸುಲಭವಾಗಿ ಬಿಟ್ರಲ್ಲ? ಇನ್ನೇನು ಮಾಡ್ಲೋ ಆದಿ, ಈ ಹುಡುಗಿನ ಈಗ ಒಳಕ್ಕೆ ಬಿಟ್ಟಿದ್ದಕ್ಕೆ ಸಾವಿತ್ರಿ ಸಿಕ್ಕಾಕೋತಾಳೆ. ಬಿಡ್ಲಿಲ್ಲ ಅಂದಿದ್ರೆ ನಾನು ಸಿಕ್ಕಾಕೊಳ್ತಾ ಇದ್ದೆ. ಈ ಕ್ಷಣದಲ್ಲಿ ಪಾರಾಗೋದಕ್ಕೆ ಆ ಹುಡುಗಿನ ಒಳಕ್ಕೆ ಬಿಡದೆ ಬೇರೆ ದಾರಿನೇ ಕಾಣಿಸ್ತಿಲ್ಲ ಕಣೋ. ಹಲೋ ಮಿಸ್ಟರ್ ಶ್ಯಾಮ್. ಹೌದು ನಾನೇ.
ನೀವ್ಯಾರು? ನಾನು ಹರೀಶ್ ಅಂತ ಮಿಲೇನಿಯಂ ಕ್ಲಬ್ನಿಂದ ಮಾತಾಡ್ತಾ ಇದ್ದೀನಿ. ನ್ಯೂ ಇಯರ್ಗೆ 16 ಊರಲ್ಲಿ 16 ಥರದ ಡ್ಯಾನ್ಸ್ ಶೋ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮದು ಸುನೈನಾ ಮೇಡಮ್ದು ಬ್ಲಾಕ್ ಮಾಡೋದು ಅಂತ ಕೇಳಿದೆ. ಶೋ ಬಂದು ದುರ್ಗದಲ್ಲಿರುತ್ತೆ, ಅಲ್ಲೂ ನಮ್ಮ ಕ್ಲಬ್ ಇದೆ, ಅವರೆಲ್ಲ ಅರೇಂಜ್ ಮಾಡ್ತಾರೆ. ದುರ್ಗದಲ್ಲ? ಆದರೆ ಇದನ್ನೆಲ್ಲ ನನ್ನ ಹತ್ರ ಕೇಳ್ತಾ ಇದ್ದೀರಾ? ನಾನು ಡ್ಯಾನ್ಸರ್ ಅಲ್ಲ, ಸುನೈನಾ ಅವ್ರನ್ನ ಕೇಳಿ. ನಿಮ್ಮನ್ನು ಕೇಳಿ ಅಂತ ಅವರೇ ಹೇಳಿದ್ರಲ್ಲ. ಹಂಗ ನೀವು ಓಕೆ ಅಂದರೆ ಬ್ಲಾಕ್ ಮಾಡ್ಕೊಳ್ಳಿ ಅಂದರು. ಏನು ಮಾಡಲಿ ಸರ್? ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು 2016 ಅಲ್ವಾ? ಸೊ 16 ವೆರೈಟಿ ಡ್ಯಾನ್ಸ್ ಇಟ್ಕೊಂಡಿದ್ದೀವಿ. ನಿಮ್ಮದು ಇದ್ರೆ ಚೆನ್ನಾಗಿರುತ್ತೆ. ಓಕೆ ಅಂತ ಸುನೈನಾ ಅವರು ಹೇಳಿದ್ಮೇಲೆ ನಂದೇನಿದೆ ಹೇಳಿ? ಅದು ನಮ್ಮೂರಲ್ಲೇ ಶೋ ನಡಿಬೇಕಾದ್ರೆ ನಾ ಇಲ್ಲ ಅನ್ನೋಕ್ಕಾಗತ್ತಾ? ಬ್ಲಾಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕಾನ್ಸೆಪ್ಟ್ ಎಲ್ಲ ನಿಮಗೆ ಮೇಲ್ ಮಾಡಿರ್ತೀನಿ. ಗುಡ್ ಡೇ ಸರ್, ಬಾಯ್. ಓಕೆ, ಬಾಯ್ ಸರ್. ಡೈರೆಕ್ಟಾಗಿ ನನ್ನ ಫೋರ್ಸ್ ಮಾಡೋಕ್ಕೆ ಇಷ್ಟ ಆಗದೆ ಈ ಥರ ಒಪ್ಸಿದ್ದಾಳೆ. ಬಿಂಕಕ್ಕೇನೂ ಕಮ್ಮಿ ಇಲ್ಲ, ಇಷ್ಟು ಬಿಂಕ ಇರಲಿ ಅವಳಿಗೆ. ಅಪ್ಪ ನಮ್ಮನ ಸದಾಶಿವ, ನ್ಯೂ ಇಯರು ಆದಷ್ಟು ಬೇಗ ಬರಲಿ. ನನ್ನ ಇನ್ನೊಂದು ಜೊತೆ ನಮ್ಮೂರಲ್ಲಿ ಡ್ಯಾನ್ಸ್ ಶೋ ಕೊಡೋದು ನೆನೆಸ್ಕೊಂಡ್ರೆ ನಂಗೆ ರೋಮಾಂಚನ ಆಗ್ತಾಯಿದೆ. ಅಲ್ಲಿ ನನ್ನ ಕುಳ್ಳಿ, ತೇಜಸ್ವಿ ಸರ್ರು, ಸಾವಿತ್ರತೆ ಎಲ್ಲರೂ ಇರ್ತಾರೆ, ನಮ್ಮ ಡ್ಯಾನ್ಸ್ ನೋಡ್ತಾರೆ. ವಾವ್, ನನ್ನ ಕುಳ್ಳಿಗೆ ನನ್ನ ನೈನನ್ನು ಅವತ್ತೇ ಮೀಟ್ ಮಾಡಿಸ್ತೀನಿ. ಕುಳ್ಳಿ ಖುಷಿಯಿಂದ ಕುಂದಾಡ್ಬಿಡ್ತಾಳಷ್ಟೇ. ಸಡನ್ನಾಗಿ ದುರ್ಗದಲ್ಲಿ ಪ್ರತ್ಯಕ್ಷ ಆಗ್ತೀನಿ ಅಂತ ಕುಳ್ಳಿಗೆ ಹೇಳಿದ್ದೆ. ಈಗ ನೋಡಿದ್ರೆ ಒಂದು ಹೊಸ ಸರ್ಪ್ರೈಸ್ ಜೊತೆನೇ ಪ್ರತ್ಯಕ್ಷ ಆಗ್ತೀನಿ. ಕುಳ್ಳಿ, ನಮ್ಮಿಬ್ಬರನ್ನು ವೆಲ್ಕಮ್ ಮಾಡೋಕ್ಕೆ ಕಾಯ್ತಾ ಇರು. ನೈನಾ, ಹರೀಶ್ ಅಂತ ಯಾರೋ ಫೋನ್ ಮಾಡಿದ್ರು. ಓ ಹೌದಾ? ಆಹಾ, ಏನು ಗೊತ್ತೇ ಇಲ್ದಂಗೆ ಆಡ್ತಾ ಇದ್ದಾಳೆ. ಇಷ್ಟೊಂದು ಜಂಬಾನ? ಹಾಂ, ಶೋ ಬ್ಲಾಕ್ ಮಾಡ್ಬೋದಾ ಅಂತ ಕೇಳಿದ್ರು. ಏನು ಹೇಳ್ದೆ? ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ಏನು ಹೇಳಿ? ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡೋದು ನಿಮ್ಗೆ ಓಕೆನಾ? ಲುಕ್ ಶ್ಯಾಮ್, ನನಗೆ ನನ್ನ ಶೋ ಆಗೋದು ಇಂಪಾರ್ಟೆಂಟ್, ನನ್ನ ಜೊತೆ ಯಾರು ಡ್ಯಾನ್ಸ್ ಮಾಡ್ತಿದ್ದಾರೆ ಅನ್ನೋದಲ್ಲ. ಅಂದರೆ ನಿಮಗೆ ನನ್ನ ಜೊತೆ ಡ್ಯಾನ್ಸ್ ಮಾಡೋದು ಓಕೆ ಅಂತಾಯ್ತು? ನನಗೆ ನನ್ನ ಡ್ಯಾನ್ಸ್ ಇಂಪಾರ್ಟೆಂಟ್, ಯಾರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅನ್ನೋದಲ್ಲ. ಅದೇ ನೀನು ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೊ. ಬಾಯ್. ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿದಷ್ಟೇ ಈಸಿಯಾಗಿ ನಿಮ್ಮ ಜೊತೆ ಜೀವನ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಆದರೆ ಅದು ಈ ಡ್ಯಾನ್ಸ್ನಿಂದನೇ ಶುರುವಾಗಲಿ. ಈಗ ನಾನು ಒಪ್ಕೊಂಡಿದ್ದು ಡ್ಯಾನ್ಸ್ಗೋಸ್ಕರ ಅಲ್ಲ, ನಿಮಗೋಸ್ಕರ. ನಾನು ನೀವು ನಮ್ಮೂರಲ್ಲಿ ಡ್ಯಾನ್ಸ್ ಮಾಡೋ ಸಂಭ್ರಮಕ್ಕೋಸ್ಕರ. ಅಯ್ಯೋ, ಸ್ವಾಮೀಜಿ ಮನೇಲಿ ಹುಡುಗಿರ್ ಚಪ್ಲಿನ? ಇಲ್ಲೇನೋ ಇದೆ ಅನ್ಸುತ್ತೆ. ಅದಕ್ಕೆ ನನ್ನ ಅತ್ತೆ ಹುಷಾರಾಗಿರು ಅನ್ನೋದು. ಅದೇನು ಅಂತ ಕಂಡು ಹಿಡಿತೀನಿ. ಆದ್ರೆ ಈ ಚಪ್ಲಿನ ಎಲ್ಲೋ ನೋಡ್ದಂಗಿದ್ಯಲ್ಲ. ನೋಡೋಣ. ನೀನು ಮಠ ಸೇರ್ಕೊಳ್ತೀಯ ಅಂತ ಈಗಾಗಲೇ ಪೇಪರಲ್ಲಿ ಬಂದಾಗಿದೆ. ಈಗ ನೀನು ಆಗಲ್ಲ ಅಂದರೆ ತೊಂದರೆಯಲ್ಲಿ ಸಿಕ್ಕಾಕೋತೀಯ ಅನಿಸುತ್ತೆ.
ಆದರೆ ಯಾರೂ ನನ್ನ ಹತ್ರ ಅದ್ರ ಬಗ್ಗೆ ಕೇಳಲೇ ಇಲ್ವಲ್ಲ ಸಾವಿತ್ರಿ. ಅಲ್ಲ, ನನಗೆ ಗೊತ್ತಿಲ್ದಿರೋ ಹಾಗೆ ನನ್ನ ಬಗ್ಗೆ ಪೇಪರಲ್ಲಿ ಬರೆಯೋದು ಅಂದರೆ ಏನು ಅರ್ಥ ಸಾವಿತ್ರಿ? ಇದನ್ನು ಯಾರು ಮಾಡ್ತಿದ್ದಾರೋ, ಯಾಕೆ ಮಾಡ್ತಿದ್ದಾರೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಾನೇ ಮಾಡ್ತಾ ಇರೋದು ಸಚ್ಚಿ. ಆದರೆ ನಿನ್ನ ಹತ್ರ ಹೇಳೋಕ್ಕಾಗ್ತಿಲ್ಲ. ವೆರಿ ಸಾರಿ. ಇದೆಲ್ಲ ನಮ್ಮ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಾ ಇದೆಯಾ ಸಾವಿತ್ರಿ? ಏನಿಲ್ಲ, ನೀನು ಮಠ ಸೇರ್ಕೊಳ್ಳೋದೇ ಒಳ್ಳೇದು ಅಂತ ನನಗನ್ಸುತ್ತೆ. ಅಲ್ಲಿ ನೀನು ಕೆಲಸ ಮಾಡೋಕ್ಕೆ ಸಾಕಷ್ಟು ಜನ ಇರ್ತಾರಲ್ಲ. ಸಮಯ ನೋಡಿಕೊಂಡು ನಿನ್ನ ಸ್ಥಾನಕ್ಕೆ ಬೇರೆ ಸ್ವಾಮಿಗಳನ್ನ ನೇಮಕ ಮಾಡಿ ನೀನು ಆಚೆ ಬರ್ಬೋದು. ಆಮೇಲೆ ನಮ್ಗೆ ಬೇಕಾದಂಗೆ ನಾವು ಬದುಕ್ಬೋದು. ತಕ್ಷಣಕ್ಕೆ ಮದುವೆ ಕೂಡ ಆಗ್ಬೋದು. ಇದೇ ಸರಿಯಾದ ದಾರಿ ಸಚ್ಚಿ. ನಾನಿನ್ನು ಬರ್ತೀನಿ. ಕಮಾನ್ ಮಿಸ್ಟರ್ ತೇಜಸ್ವಿ, ಈ ವಿಷಯದಲ್ಲಿ ಅಷ್ಟೊಂದು ಯೋಚನೆ ಮಾಡೋಂಥದ್ದು ಏನಿದೆ? ಬೇರೆ ಯಾರೇ ಇದ್ರೂ ನಿಮ್ಮ ಜಾಗದಲ್ಲಿ ಈ ಆಫರನ್ನ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾ ಇದ್ರು. ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಆಗೋದು ಅಂತಂದ್ರೆ ದೊಡ್ಡ ವಿಷಯ. ಅದನ್ನ ಯಾಕೆ ಬೇಡ ಅಂತ ಇದ್ದೀರಾ? ಏನಾಗಿದೆ ತೇಜಸ್ವಿ? ಸರ್, ಇಫ್ ಯು ಡೋಂಟ್ ಮೈಂಡ್, ನನಗೆ ಯೋಚನೆ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಆಲ್ ರೈಟ್ ತೇಜಸ್ವಿ, ಈಗ ನಾನು ನಿಮ್ಮನ್ನು ಬಲವಂತ ಮಾಡಲ್ಲ. ಬಟ್ ನಿಮ್ಮಿಂದ ಪಾಸಿಟಿವ್ ಆನ್ಸರ್ ಬಂದೇ ಬರುತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ. ಓಕೆ? ಐ ಡೋಂಟ್ ನೋ ಸರ್. ಕ್ಯಾರಿ ಆನ್. ಶೋರ್. ಬೇರೆಯವ್ರು ಅನ್ಕೊಂಡಷ್ಟು ಸುಲಭ ಇಲ್ಲ ಇದು. ಈಗ ನಾನು ಎಸ್ ಅಂದರೆ ಮೇಘ್ನಾಗ್ ಬೇಜಾರಾಗುತ್ತೆ, ನೋ ಅಂದರೆ ಅಮ್ಮಂಗೆ ಬೇಜಾರಾಗುತ್ತೆ. ಗಾಡ್, ಏನು ಮಾಡಲಿ ನಾನು? ಇಬ್ಬರಲ್ಲಿ ಯಾರಿಗೆ ಹರ್ಟ್ ಮಾಡೋಕ್ಕೂ ನನಗೆ ಮನಸ್ಸಿಲ್ಲ. ಇದ್ಯಾವುದನ್ನು ನೀನು ಅಣ್ಣನ ಹತ್ರ ಹೇಳೋ ಹಂಗಿಲ್ಲ. ನನ್ನ ಮೇಲೆ ಆಣೆ, ಪ್ಲೀಸ್ ಕಣೆ ಮೇಘ್ನಾ. ನಾನು ಸಚ್ಚಿ ಹತ್ರ ಹೇಳ್ದೇ ಇರೋ ಗುಟ್ಟನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ಇದನ್ನ ನನ್ನ ಅಣ್ಣನ ಹತ್ರ ಹೇಳ್ಬೇಡ ಕಣೆ, ಪ್ಲೀಸ್ ಪ್ಲೀಸ್. ಅಲ್ಲ ಅತ್ತೆ, ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಅಪ್ಪಂಗೆ ಹೇಳ್ಬೇಡ ಅಂದ್ರೆ ಹೆಂಗೆ? ನಂಗೆ ಅದೆಲ್ಲ ಆಗಲ್ಲ. ನಾನು ಈಗಲೇ ಹೋಗಿ ಅಪ್ಪಂಗೆ ಹೇಳ್ತೀನಿ. ನೀನ್ ಇವಾಗ ಇದನ್ನ ಯಾರ ಹತ್ರ ಆದ್ರೂ ಹೇಳಿದ್ರೆ ನಾನು ಸತ್ತೇ ಹೋಗ್ತೀನಿ ಅಷ್ಟೇ. ಇಷ್ಟು ವರ್ಷ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ ಕಣೆ ಮೇಘ್ನಾ. ಒಂದೇ ಸಲ ಹಾಳು ಮಾಡ್ಬಿಡ್ಬೇಡ. ನೋಡು, ಇದೆಲ್ಲದಕ್ಕೂ ಪರಿಹಾರ ಇನ್ನೇನು ಸದ್ಯದಲ್ಲೇ ಇದೆ. ಇನ್ನೇನೆಲ್ಲ ಸರಿ ಹೋಗುತ್ತೆ ಅನ್ನೋಷ್ಟರಲ್ಲಿ ನೀನ್ ಅಪ್ಪನ ಹತ್ರ ಹೋಗಿ ಎಲ್ಲ ಹೇಳಿ ರಂಪಾಟ ಮಾಡ್ಬೇಡ ಪ್ಲೀಸ್ ಕಣೆ ಮೇಘ್ನಾ, ಅರ್ಥ ಮಾಡ್ಕೊ. ಅಯ್ಯೋ ಅತ್ತೆ, ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಅವ್ರನ್ನ 10
ಲವ್ ಮಾಡ್ಕೊಂಡು ಇದನ್ನ ಯಾರ ಹತ್ರನೂ ಹೇಳ್ಕೊಳ್ದೆ ಇದೆಯಲ್ಲ, ಇದನ್ನ ಕೇಳ್ತಾರೆ ನನ್ನ ತಲೆ ಗಿರ್ರ ಅಂತ ಇದೆ. ಅದ್ರ ಮೇಲೆ ಇದು ಬೇರೆನಾ? ನಂಗೆ ಹಿಂಗೆಲ್ಲ ಗುಟ್ ಮಾಡಕ್ ಬರಲ್ಲ. ನಿಂತರ ಯಾರು ಬದುಕ್ತಾರೇನೆ?